ಸಗದಾಗಿದೆ ಗುರು. ಬೀಚ್ ಸೈಡಲ್ಲಿ ಫಸ್ಟ್ ಟೈಮ್ ಈ ಥರ ಹೋಗ್ತಾ ಇರೋದು ನಾನು ಲೈಫಲ್ಲಿ. ಈ GTA Vice Cityನಲ್ಲಿ ಹಾಕಿದೆಯಲ್ಲ ವಾಟರ್ ವೇಸ್, ಝೀನೇನು ಇಳಿಸ್ತೀನಿ ನಾನು ಅಲ್ಲೇ ಇಳಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲೇ ಕ್ರಿಕೆಟ್ ಆಡ್ತಿರೋದು. ಎಲ್ಲ ಇಲ್ಲೇ ಅಂತ ಬಂದಿದ್ದೀರ ಅಂತ ಗೊತ್ತು. ಬರ್ರಿ ಬೀಚು ತುಂಬಾ ಚೆನ್ನಾಗಿದೆ. ಕಾರೇ ಒಳಗಡೆ ಹೋಗ್ತಾ ಇದೆ ಅಲ್ಲಿ. ನಾನ್ ಬರಲ್ಲ ಗುರು, ಗೋಲ್ಡಿ ಬೈತಾರೆ ಆಮೇಲೆ. Z900 ಹಾ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ನಿನ್ನೆ ಆಕ್ಚುಲಿ ಬೀಚ್ ಹೋಗಬೇಕಾಗಿತ್ತು, ಬೀಚ್ ಹೋಗಕ್ಕಾಗಿಲ್ಲ. ಸೊ ಪ್ರೀವಿಯಸ್ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬಾಯ್ಸ್ ಎಲ್ಲಾನು ಅಲ್ಲಿ ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ ಗಾಡಿಗಳನ್ನ. ಫೈನಲಿ ಗೋಯಿಂಗ್ ಟು ಬೀಚ್. ಫುಲ್ ಬ್ಲ್ಯಾಕ್ ಹಾಕೊಂಡಿದ್ಯಾ? ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಆಯ್ತಲ್ಲ, ನಿದ್ದೆ ಇಲ್ಲ ಫುಲ್ಲು? ಗುಡ್ ಮಾರ್ನಿಂಗ್. ವಾಟ್ಸಪ್. ಓಕೆ, ಗಾಡಿ ಎಲ್ಲ ವಾರ್ಮ್ ಅಪ್ ಆಗಿದೆ. ಲೆಟ್ಸ್ ಗೋ. ಇಂಥ ಬಿಸಿಲು ಮರ್ರೆ ಇಲ್ಲಿ. ನಮ್ಮದು ಬಾಯ್ಸ್ ಏನು ಗೊತ್ತಾ ಪ್ರಾಬ್ಲಮು, ನೈಟ್ ಎಲ್ಲ ಗೇಮ್ಸ್ ಎಲ್ಲ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಲ್ಕೊಳ್ಳೋ ಸಖತ್ ಲೇಟ್ ಆಯಿತು. ಆ್ಯಕ್ಚುಲಿ ಬಾಯ್ಸ್ ಎಲ್ಲ ಮಲ್ಕೊಂಡಿದ್ದೇನೆ 3 ಗಂಟೆ 4 ಗಂಟೆ ಆಗಿತ್ತು. ನಾರ್ಮಲಿ ಯಾವುದೇ ಟ್ರಿಪ್ಪಲ್ಲಿ ಹೋದ್ರೂ ಬೆಳಿಗ್ಗೆ ಬೇಗ ಎದ್ದೇಳೋದೊಂದು ಅಭ್ಯಾಸ ಮಾಡ್ಕೊಬೇಕು. ಆ ಅಭ್ಯಾಸ ನಿಮಗಿತ್ತಾ, ಎಂಥ ಟ್ರಿಪ್ ಬೇಕಾದ್ರೂ ಕರೆಕ್ಟಾಗಿ ಪ್ರಾಪರಾಗಿ ಎಂಜಾಯ್ ಕೂಡ ಮಾಡ್ತೀರಾ, ಜೊತೆಗೆ ಟೈಮು ಕೂಡ ಕರೆಕ್ಟಾಗಿ ಕೀಪಪ್ ಮಾಡ್ತೀರಾ. ಸೊ ಇವಾಗ ನಾವು ಹೋಗ್ತಾ ಇರೋದು ಕಣ್ಣೂರಿನ ಮೇನ್ ಬೀಚ್. ಇಲ್ಲಿ ಆ್ಯಕ್ಚುಲಿ ಸುಮಾರು ಬೀಚಸ್ಗಳಿದೆ. ಬೇಬಿ ಬೀಚ್ ಅಂತ ಇದೆ, ಇನ್ನೊಂದು ಡ್ರೈವಿನ್ ಬೀಚ್ ಇದೆ. ಸೊ ನಾವು ಸದ್ಯಕ್ಕೆ ಹೋಗ್ತಾ ಇರೋದು ಡ್ರೈವಿನ್ ಬೀಚ್. ಸೊ ಡ್ರೈವಿನ್ ಬೀಚಲ್ಲಿ ಹೆಂಗೆ ಅಂತ ಅಂದರೆ ಗಾಡಿಗಳನ್ನೆಲ್ಲ ಎತ್ಕೊಂಡು ಹೋಗ್ಬೋದು ಬೀಚ್ ಹತ್ರ. ಅಟ್ಲೀಸ್ಟು ಸ್ಕಿನ್ಸಾರು ಹಾಕಬೇಕಾಗಿತ್ತು ಬಿಸಿಲಿಗೆ. ಅಯ್ಯೋ, ಸ್ಕಿನ್ಸು ಹಾಕ್ಕೊಂಡಿಲ್ಲ ಸದ್ಯಕ್ಕೆ. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಸೊ ಬ್ರೇಕ್ಫಾಸ್ಟ್ನ ಡೈರೆಕ್ಟಾಗಿ ಬೀಚ್ ಹತ್ರನೇ ಹೋಗಿ ಮಾಡೋಣ ಅಂತ. ಆ ಬೀಚ್ ಪಕ್ಕ ಕೂತ್ಕೊಂಡು ಆ ಓಷನ್ ಮುಂದೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಹೋಪ್ಫುಲಿ ಆ ಥರ ಯಾವ್ದಾದ್ರು ಒಂದು ಹೋಟೆಲ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಂತೂ ಸೀರಿಯಸ್ಲಿ ಎಷ್ಟು ಹುಡುಕ್ತಾ ಇದ್ದೀವಿ ಅಂತಂದರೆ, ನಿನ್ನೆ ಹಿತೇಶ್ಗೋಸ್ಕರ ವೆಜ್ ಹೋಟೆಲ್ಗಳೇ ಸಿಗ್ತಾ ಇಲ್ಲ, ಎಲ್ಲ ಬರೀ ನಾನ್ ವೆಜ್ ಹೋಟೆಲ್ಗಳೇ. ಸೊ ನೀವೇನು ವೆಜಿಟೇರಿಯನ್ಸ್ ಅಂತ ಅಂದರೆ ಈ ಥರ ಹೊರಗಡೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಹಿಂಗೆ ಹೋಗೋದಕ್ಕೆ ಲೈನಾಗಿ. ಸೊ ಆ್ಯಕ್ಚುಲಿ ಫ್ಯೂಯಲ್ ಲೋ ಇದೆ. ಲಕ್ಕಿಲಿ XP95 ಇಲ್ಲೇ ಸಿಕ್ಕಿದೆ. ಸೊ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡೋಣ. XP95 ಆ ಕಡೆನಾ? ಹೆಂಗೋ ಪ್ರೀಮಿಯಮ್ ಸಿಕ್ತಲ್ಲ. ಫುಲ್ ಟ್ಯಾಂಕ್. ಬ್ಲೂ ಕಲರು ಇದೂ ಯಾವುದೋ ಸ್ವಲ್ಪ ಬ್ರೈಟ್ ಆಗಿರೋದು ಹಾಕು. ಓಕೆ, ಸೊ ಫ್ಯೂಯಲ್ ಅಪ್ ಆಯಿತು. ಇನ್ನು ಮನೆಗೆ ಹೋಗೋವರೆಗೂ ಟೆನ್ಷನ್ನೇ ಇಲ್ಲ ಪೆಟ್ರೋಲ್ದು. ಕೋಜಿಕೋಡೆ 83, ಕೊಚ್ಚಿ 265, ಕಣ್ಣೂರು 10 ಕಿಲೋಮೀಟರ್, ಮಂಗಳೂರು 152. ಲೆಫ್ಟು. ನಾನು ಬೋರ್ಡ್ ನೋಡ್ಕೊಂಡು ಸ್ವಲ್ಪ ಸ್ಟ್ರೈಟ್ ಹೊಟ್ಟೋಗ್ಬಿಟ್ಟೆ. ಫೈನಲಿ ಹೈವೇ ಟಚ್ ಆದ್ವಿ. ಐ ಥಿಂಕ್ ಇದು ಕೋಸ್ಟಲ್ ಹೈವೇ ಅಂತ ಅನಿಸುತ್ತೆ, ಯಾಕಂದರೆ ಇನ್ನು 10 ಕಿಲೋಮೀಟರ್ ಅಷ್ಟೇ ಇರೋದು ಬೀಚು. ಅಪ್ಪ, ಇವಾಗ ಮೇನ್ ರೋಡಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ಅಲ್ಲಿ. ವೀಕೆಂಡ್ ಬೇರೆ ಅಲ್ಲ, ಪಕ್ಕಾ ಕ್ರೌಡ್ ಇರುತ್ತೆ. ಅಬ್ಬ ಇವರೇನು ಲೆಫ್ಟ್ ರೈಟ್ ನೋಡಲ್ವಾ, ಸಡನ್ನಾಗಿ ಹಿಡಿದು ಬಿಡ್ತಾರಲ್ಲ. ಓಕೆ, ಸೊ ಫೈನಲ್ಲಿ ಬೀಚ್ ಹತ್ರ ಬಂದ್ವಿ. ಐ ಥಿಂಕ್ ಎಂಟ್ರಿ ಫೀಸ್ ಏನೋ ಇರಬೇಕು ಅನಿಸುತ್ತೆ ಬೈಕಿಗೆ. ಮಸ್ಟ್ಯಾಂಗಾ ಗೊತ್ತಿಲ್ಲ ಎಷ್ಟು ಅಂತ. 60 ರೂಪಾಯಿನೋ 20 ರೂಪಾಯಾ? 20 ರೂಪಾಯಿ. ಇಲ್ಲೆಲ್ಲ ಚೀಪ್. ಬಸ್ಸು 4 ವೀಲರು ಏನಕ್ಕೂ ಮಲಯಾಳಂ ತಿರಿಮ್. ಹಾಂ, ಆಟೋನೂ ಕೊಟ್ಬಿಟ್ರಲ್ಲ. ಒಂದು ಆಟೋ, ಒಂದು ಹೆವಿ ವೆಹಿಕಲ್, ಒಂದು 4 ವೀಲರು ಎಲ್ಲ ಕೊಟ್ಬಿಟ್ರು. ತೋ ಓಕೆ, ವಿ ಆರ್ ಎಂಟರಿಂಗ್ ದ ಡ್ರೈವ್-ಇನ್ ಬೀಚ್ ಇನ್ ಕಣ್ಣೂರ್. ಓ
ಸಗದಾಗಿದೆ ಗುರು. ಬೀಚ್ ಸೈಡಲ್ಲಿ ಫಸ್ಟ್ ಟೈಮು ಈ ಥರ ಹೋಗ್ತಾ ಇರೋದು ನಾನು ಲೈಫಲ್ಲಿ. ನಾನು ಸ್ವಲ್ಪ ಈ ಕಡೆನೇ ಇರ್ತೀನಿ, ಆ ಕಡೆ ಎಲ್ಲಿವರೆಗೂ ಸ್ಟ್ರಾಂಗ್ ಆಗಿದೆ ನನಗೂ ಗೊತ್ತಿಲ್ಲ. ಓಯ್ 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 ನೋಡೋದು ಬನ್ನಿ. ಓ ಮಣ್ಣೆಲ್ಲ ಫುಲ್ ಶೇಕ್ ಆಗ್ತದೆ, ಶೇಕ್ ಶೇಕ್. ನಡಿ ನೋಡೋಣ. ಆ್ಯಕ್ಚುಲಿ ಬ್ಯಾಲೆನ್ಸ್ ಏನಿಲ್ಲ, ಫುಲ್ಲು ಒಂಥರ ಶೇಕ್ ಶೇಕ್ ಆಗ್ತಾಯಿದೆ. ಓ ಓ ಓ ಓ ಟೈರ್ ಸ್ವಲ್ಪ ಸ್ಲಿಪ್ ಆಗ್ತಾಯಿದೆ, ಹುಷಾರಾಗಿ ಹೋಗ್ಬೇಕು. ಮಣ್ಣಲ್ವಾ, ಇದ್ರ ಪವರ್ಗೆ ಎಳೆದು ಬಿಡುತ್ತೆ. ಸೊ ಒಂದು ಮೊಮೆಂಟಮ್ ಇಟ್ಕೊಂಡು ಹೋಗ್ಬೇಕು. ಮೀಡಿಯಮ್ ಪೇಸಲ್ಲಿ ನೋಡಿ, ಎಲ್ಲರೂ ಅಷ್ಟೇ ಟೈರ್ ಸ್ಲಿಪ್ ಆಗ್ತಾಯಿದೆ. ಬಟ್ ಚೆನ್ನಾಗಿದೆ. ಸಗದಾಗಿದೆ ಗುರು ಇದು ಬೀಚು. ಹಾಂ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಬಿಡೋಣ ಬಾ. ಬೀಚ್ ಸೈಡಲ್ಲಿ ಅದ ನೋಡೋಣ ಬಾ, ಇಲ್ಲೇ ಇರುತ್ತೆ. ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ. ಹಾಂ, ನೀ ಸರಿಯಾಗಿ ಚೆಚ್ಕೊಂಬಂದೆ. ಚೆಕ್ ಮಾಡೋಣ, ಇಲ್ಲಿಲ್ಲ ಅಂದರೆ ಆಚೆ ಹೋಗೋಣ. ಫುಲ್ಲು ವೀಲ್ ಸ್ಪಿನ್ನು. ಏಯ್ ಓಕೆ, ಇಲ್ಲಿ ನೋಡೋಣ. ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತಾ ಹೆಂಗೆ ಏನು ಅಂತಂದ್ಬಿಟ್ಟು. ಇಲ್ವಾ? ಇಲ್ಲ ಅಂದರೆ ನಡೀರಿ. ನನಗೆ ಅಲ್ಲೆಲ್ಲ ಹೋಗೋದಕ್ಕೆಲ್ಲ ಕಾನ್ಫಿಡೆನ್ಸ್ ಎಲ್ಲ ಬರ್ತಾ ಇಲ್ಲ ಗೈಸ್. ಮೊದಲೇ ನಮ್ಮ ಗೋಲ್ಡನ್ ಹೌದು ಬೈಕು. ಏನಾಗಲ್ಲ ಅನ್ಸುತ್ತೆ, ಎಲ್ಲ ಕಾರ್ಗಳೆಲ್ಲ ಹೋಗ್ತಾ ಇದೆ. ಬಟ್ ಕಾರ್ಗೂ ಬೈಕು ಸ್ವಲ್ಪ ಡಿಫ್ರೆನ್ಸ್. ಆಫ್ ರೋಡ್ ಬೈಕ್ಗಳು ಪರವಾಗಿಲ್ಲ. ಇದು ನೋಡೋಣ ಎಷ್ಟಾಗುತ್ತೋ ಅಷ್ಟು ಹತ್ರ ಹೋಗೋಣ. ಓಕೆ, ಪರವಾಗಿಲ್ಲ, ಏನಾಗಲ್ಲ. ಎಲ್ಲೂ ತಗ್ಲಾಕೊಳ್ದೇ ಇದ್ರೆ ಸಾಕು ಟೈರು. ಕ್ರೇಜಿ ಇದೆ. ಡ್ರೈವ್ ಇನ್ ಬೀಚ್ ಅಂತ ಅಂದರೆ ಬೀಚ್ ಒಳಗಡೆ ಡ್ರೈವ್ ಮಾಡ್ಬೋದು, ಅದಕ್ಕೆ ಡ್ರೈವ್ ಇನ್ ಬೀಚ್ ಅಂತ ಅನ್ನೋದು. ನೋಡಿ, ಹಂಗಂತ ಒಳಗಡೆ ಎಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟಾರ ಆಮೇಲೆ. ಈ GTA Vice Cityನಲ್ಲಿ ಹ್ಯಾಕ್ ಇದೆಯಲ್ಲ, ವಾಟರ್ ವೇಸ್, ಅದನ್ನು ಹ್ಯಾಕ್ ಹಾಕ್ಕೊಂಡು ನೀರಲ್ಲಿ ಹೋಗ್ತಾರಲ್ಲ ಹಂಗೆ. ಓಯ್ 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 ಓ ಓ ಓ ಓ ಓ ಕ್ರೇಜಿ. ಎಲ್ಲ ಗಾಡಿಗಳು ಇದೆಲ್ಲ. ಬೆಂಗಳೂರು ಕೇರ್ಪುರಂ. ಓಕೆ, ಇಲ್ಲಿ ಇವಾಗ ಬಂದ್ವಿ, ಕಣ್ಣೂರ್ಗೆ ಮೊನ್ನೆ ಬಂದ್ವಿ. ಹಾಂ ಹೌದು, ಮಡಿಕೇರಿ ವಿರಾಜಪೇಟೆ. ಹಾಂ, ಎಲ್ಲೆಲ್ಲಿ ಹೋಗಿದ್ರಿ ನೀವು? ವಿರಾಜಪೇಟೆ. ಓ ನೈಸ್. ಓಕೆ, ಬಾಯ್ ಬಾಯ್. ಸೊ ಇಲ್ಲಿ ನಮ್ಮ ಕರ್ನಾಟಕದಿಂದ ಸ್ವಲ್ಪ ಬೈಕರ್ಸ್ಗಳು ಬಂದಿದ್ರು, ಮಾತಾಡ್ತಾ ಇದ್ವಿ. ಇಲ್ಲೇ ಪಾರ್ಕ್ ಮಾಡಿಬಿಡೋಣ. ಓಕೆ, ಸೊ ಸಕ್ಕತ್ತಾಗಿದೆ ಗೈಸ್. ನೋಡ್ತಾ ಇದ್ರೇ ಇಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಬೀಚ್. ಅರ್ಲಿ ಮಾರ್ನಿಂಗ್ ಏನಾದ್ರು ಬಂದುಬಿಟ್ಟಿದ್ರೆ ಇನ್ನೂ ಮಸ್ತ್ ಇರೋದು. ಸ್ವಲ್ಪ ಬಿಸಿಲು ಜಾಸ್ತಿ. ADV ತಂದಿದೆಯಲ್ಲ? ಇಲ್ಲ, ಝೀನೇನು ಇಳಿಸ್ತೀನಿ ನಾನು ಅಲ್ಲೇ. ಇಳಿಸ್ತೀನಿ. ಮತ್ತೆ ಎದೊಳದ ಓಕೆ, ಬನ್ನಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬೇಡ. 1 hour later. ಓಕೆ, ಸೊ ಇಲ್ಲೇ ಬೀಚ್ ಹೊರಗಡೆನೇ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಇವಾಗ ಮತ್ತೆ ಬೀಚ್ ಹತ್ರ ಹೋಗ್ತಾ ಇದೀವಿ. ಟೈಮ್ ಬಂದು 1:30. ನೋಡಿ, ಎಲ್ಲರೂ ಬೀಚ್ ಹೊರಗಡೆನೆ ಹಾಕ್ಬಿಟ್ಟವ್ರೆ ಗಾಡಿಗಳನ್ನೆಲ್ಲನು. ಅಲ್ಲಿ ನೋಡಿ, ಬೀಚು ಸಾಕಾಗಿದೆ ಬೀಚು ಅಲ್ಲ. ನಾನು ಫಸ್ಟ್ ಟೈಮ್ ಈ ಥರ ಡ್ರೈವಿಂಗ್ ಬೀಚಲ್ಲಿ ನಾನು ಬರ್ತಾ ಇದ್ದೆ.
ಲೈಕ್ ಅಂದರೆ ಬೀಚ್ಗಳೆಲ್ಲ ಹೋಗಿದ್ದೀನಿ ಬಟ್ ಡ್ರೈವಿಂಗ್ ಬೀಚ್ ಹೋಗಿಲ್ಲ. ಗಾಡಿ ಎತ್ಕೊಂಡು ಅಲ್ಲಿ 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 ಡ್ರಿಫ್ಟ್ ಹೊಡಿತಾರೆ. ಇದೆಲ್ಲ ಬೇಡ ಅಲ್ಲ, ಲಾಂಚ್ ಮಾಡೋಣ ಸೀರೆನ. ಗೋಲ್ಡಿ ನೋಡ್ತಾ ಇರ್ತಾರೆ ಈ ನನ್ನ ಮಕ್ಕಳು ನನ್ನ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟು ಹೆಂಗೆಲ್ಲ ಆಟಾಡ್ಕೊಂಡು ಬಂದವ್ರೆ ಅಂತ ಅಂದ್ಬಿಟ್ಟು. ಕ್ರಿಕೆಟ್ ಆಡೋಣ? ಎಲ್ಲ ಐತದು ಕ್ರಿಕೆಟ್ ಆಡೋದ? ಅಲ್ಲಿ ಕ್ರಿಕೆಟ್ ನೋಡಲ್ಲಿ ಎಲ್ಲ ಆಡ್ತಿರೋದು. ಓ, ಕ್ಯಾಮ್ರಾ ಫೋಕಸ್ ಬೇರೆ ಕಡೆ ಹೋಗುತ್ತೆ. ಇಲ್ಲಿ ನೋಡಿ ಗೈಸ್, ಇಲ್ಲೇ ಕ್ರಿಕೆಟ್ ಆಡ್ತಿರೋದು. ಇಲ್ಲಿ ಕ್ರಿಕೆಟ್. ಸಾರಿ ಅಲ್ಲ ಇಲ್ಲಿ ಅಲ್ಲಿಗೆ ಹೋಗೋಣ. ನಡಿ ಅಲ್ಲಿ ಬೀಚ್ ಹತ್ರ ಹೋಗಿ ಬೀಚ್ ನೋಡೋಣ. ಓಕೆ, ಸೊ ಬಾಯ್ಸ್ಗಳೆಲ್ಲ ಆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸಖತ್ತಾಗಿದೆ. ಇಲ್ಲೆಲ್ಲ ಉದ್ದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಬಾಯ್ಸ್ ಯಾಕೆ ಇಲ್ಲಿ ಹೋಗ್ತಾವ್ರೆ? ಎಲ್ಲ ಇಲ್ಲೇ ಇರ್ದಕ್ಕೆ ಬಂದಿದ್ದೀರ ಅಂತ ಗೊತ್ತು. ಬರ್ರಿ ಬೀಚು ತುಂಬ ಚೆನ್ನಾಗಿದೆ ಬರ್ರಿ. ಓಹೋ, ಅಲ್ಲಿ ಯಾವುದೋ ಕಾರ್ ಬೇರೆ ತಗ್ಲಾಕೊಂಬಿಟ್ಟಿದೆ ಅಲ್ಲಿ. ಓಯ್ ಕಾರೇ ಒಳಗಡೆ ಹೋಗ್ತಾ ಇದೆ ಅಲ್ಲಿ. ನಂದಲ್ಲಿ ಆಗಲ್ಲಪ್ಪ, ಕಾರೇ ಹೋಗ್ತಾ ಇದ್ದೀನಿ. ಬೈಕ್ ಬಂದರೆ ಅಷ್ಟೇ ಅಲ್ಲಿ ಹೋಗ್ಬೋದು, ಬಟ್ ಗಾಡಿ ನಿಲ್ಸೋಕ್ಕಾಗಲ್ಲ. ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಹೊರಗಡೆ ಹೊಟ್ಟೋಗ್ಬಿಡುತ್ತೆ. ಎಲ್ಲಿ ನಿಲ್ಲಿಸ್ತಾರೆ ಗೊತ್ತಾಗ್ತಿಲ್ಲ ಹುಡುಗರು. ಇರಿ ಅಲ್ಲಿ ಹೋಗೋಣ. ಇಲ್ಲ ಪರವಾಗಿಲ್ಲ, ಗ್ರಿಪ್ ಇದೆ. ಬೇಡ ರಿಸ್ಕು, ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ತೀರಾ? ಅಲ್ಲಿ ಹೋಗಿ ನಾನು ಬರಲ್ಲ ಗುರು, ಗೋಲ್ಡಿ ಬೈತಾರೆ ಆಮೇಲೆ. ಅದು ನಡಿಬೋದು, ಟೈರ್ ಹೋಯ್ತು ತಾನೆ ಸ್ಪಿನ್ ಆಗುತ್ತೆ ಅಲ್ಲಿ ನೀರು. ಬೇಡ, ವಾಟರ್ ಲೆವೆಲ್ ರೇಸ್ ಆಗುತ್ತೆ ಮತ್ತೆ. ರಿಸ್ಕ್ ಯಾಕೆ ತೊಗೊಳ್ತೀರಾ? ಒಂದ್ಸಲ ಸಿಗಾಕೊಳ್ತವ್ರೆ ಎತ್ತಕ್ಕಾಗಲ್ಲ. ಅಲ್ಲ, ಅದು ಬೇರೆ ಎಕ್ಸ್ಪ್ರೆಸ್ ಬೇಕಾದ್ರೆ ಎತ್ಬೋದು. ADV ಎಲ್ಲ ಎತ್ತಕ್ಕಾಗಲ್ಲ, ವೆಯ್ಟ್ ಹೆವಿ. ಮತ್ತೆ ನಾವು ಎತ್ತಕ್ಕೆ ಹೋಗ್ತೀವ, ಕಾಲು ಒಳಗಡೆ ಹೋಗುತ್ತೆ. ಹೌದು. ವಾವ್, ಟೆಕ್ನಾಲಜಿಯಾ. ಇನ್ಲೈನ್ 4 Z900. Z900. ಹಾಂ. Bangalore bro. Yeah. Nice bike. Thank you. How about you guys? Yeah, nothing. Where are you from? We are from Kannur, man. Kannur. Okay, localite. Okay, you guys are localite here. Yeah. Nice. Say hi. Are you YouTubers, guys? Yeah, yes. Watching. I have a YouTube channel with my name, Mohan Jayanna. Yeah, same here. Chalo. Is your biking scout, huh? Yeah, this is my group. Okay, bye. See you. Chalo, bye. ಫುಲ್ಲು ಅಲ್ಲ, ಟೈರ್ ಇದಾಗ್ಬಿಡುತ್ತೆ. ಸೈಡ್ ಸ್ಟ್ಯಾಂಡ್ ಹಾಕ್ತಿಲ್ಲ, ನಿಲ್ಸ್ಬಿಟ್ಟವ್ರೆ ಗಾಡಿನ ಬ್ಯಾಲೆನ್ಸಿಂಗಲ್ಲಿ. ಅಬ್ಬಾ, ಅಲ್ಲೇ ನಿಂತ್ಕೊಬೇಕು ತಾನೆ ಒಂದು 2 ನಿಮಿಷ. ಕಿಸಿಯಲ್ಲಿ ಕತ್ತ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರು ಯಾರು? ಎಸ್, ಓಕೆ. ಅಬ್ಬಾ, ಗಟ್ಟಿಯಾಗಿ ನಿಂತಿದೆ. ಓಯ್ ಆ ಬಾಟ್ಲಿ ಎತ್ಕೋ. ಓಕೆ ಅಂತ ಇಂತೂ ಗಾಡಿನ ತಂದು ನಿಲ್ಸ್ಬಿಟ್ಟಿದ್ವಿ. ಏನೇನೋ ಜುಗಾಡೆಲ್ಲನೂ ಮಾಡಿಬಿಟ್ಟು ಹೋಪ್ಫುಲಿ ಬೀಳಲ್ಲ ಅಂತ ಅಂದ್ಕೊಳ್ತೀನಿ.
ಬೀಚಿನ ಒಂದು ಸ್ವಲ್ಪ ಈ ಕಡೆ ಬಂದಿದ್ದೀವಿ. ಹುಡುಗರೆಲ್ಲ ಇಲ್ಲಿ ರಿವರ್ ಕ್ರಾಸಿಂಗ್ ಎಲ್ಲ ಮಾಡ್ತಾವ್ರೆ. ರಿವರ್ ಅಂದರೆ ಓಷನ್ ಕ್ರಾಸಿಂಗ್, ವಾಟರ್ ಕ್ರಾಸಿಂಗ್. ಹಾಂ, ಇಲ್ಲೇ ಇದೇ ಲೈನು. ನಿಂತ್ಕೊಂಡು ಹೋದ್ರೇ ಅದು ಚೆನ್ನಾಗಿ ಕಾಣಿಸೋದು. ಹಾಂ, ಅದು ಕ್ರೇಜಿ. ಕ್ರೇಜಿ. ಓಕೆ, ಸೊ ಆಲ್ಮೋಸ್ಟ್ ಒಂದು 1.5 ಅವರಿಂದ ಇಲ್ಲೇ ಆಗಾಡ್ತಾ ಇದ್ವಿ. ವಾಟರ್ ಕ್ರಾಸಿಂಗ್ ಅದು ಇದು ಅಂತ ಅಂದ್ಕೊಂಡು. ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಸ್ವಲ್ಪ ವಾಟರ್ ಲೆವೆಲ್ ಕಮ್ಮಿ ಇತ್ತು ಅವಾಗಲೇ, ಇವಾಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಸಿದ್ಧಾರ್ಥ್ ನೋಡು, ಕ್ರೇಜಿ. ಓಹೋ, ಕಮಾನ್ ಬಾಯ್. ಆ್ಯಕ್ಚುಲಿ ನಾವು Z9 ಇದೆಲ್ಲನೂ ಅಲ್ಲಿ ನಿಲ್ಸಿದ್ವಿ, ಬಟ್ ಬರ್ತಾ ವಾಟರ್ ಲೆವೆಲ್ ಜಾಸ್ತಿ ಆಗ್ತಾ ಇಲ್ಲಿವರೆಗೂ ಬಂದಿದೆ. ಅದಕ್ಕೆ ಇವಾಗ ಗಾಡಿನ ಅಲ್ಲಿ ಹಾಕಿದ್ದೀವಿ. ಹೆಂಗಿತ್ತು ಹಿಂದೆ ಕುತ್ಕೊಂಡು? ಕಾಲು ಹಿಡ್ಕೊಂಡಿದ್ಯಾ? ಬೀಚಿಗೆ ಬಂದ್ಬಿಟ್ಟು ಈ ಥರ ಬೈಕಲ್ಲಿ ಡ್ರೈವ್ ಎಲ್ಲ ಮಾಡಿಬಿಟ್ಟು ಬೀಚಲ್ಲಿ ರೈಡ್ ಮಾಡಿ ಈ ಥರ ಎಲ್ಲ ಸೀನ್ಗಳೆಲ್ಲ ಮಾಡಿಕೊಂಡು ಅಂದ್ರೂ ಪೀಸ್ ಇಲ್ಲಿ ಇಷ್ಟೆಲ್ಲ ಆದ್ರೂ ಪೀಸ್ಫುಲ್ ಆಗಿ ಬಂದ್ಬಿಟ್ಟು ಮಾವಿನಕಾಯಿ, ಪೈನಾಪಲ್ ಇಲ್ಲೆಲ್ಲ ತಿಂತಾ ಇದೀವಿ. ಶಾರ್ಟ್ ಸಿದ್ಧಾರ್ಥ ಅವರು ಈ ತರ ಕೆಲಸಗಳು. ಶಾರ್ಟ್ ಸಿದ್ಧಾರ್ಥ ಪೂಕಿ ಹೇಳ್ತಾ ಇದ್ದೆ, ಬೇಡ ಸುಮ್ಮನೆ ಇರು. ಅಲ್ಲಿ ಬೀಚಲ್ಲಿ ನೋಡಿ, ಅಲ್ಲಿ ನಾಯಿನ ಆಟ ಆಡಿಸ್ತಾ ಇದ್ದಾರೆ. ಬರ್ತಾ ಇಲ್ಲಿ ನೋಡಿ ನೀರು ಇಲ್ಲಿವರೆಗೂ ಬಂದ್ಬಿಡ್ತು. ಅವಾಗ ಅಲ್ಲಿವರೆಗೂ ಇತ್ತು. ಸೊ ಇವಾಗ ವಾಟರ್ ಲೆವೆಲ್ ಹೆವಿ ರೈಸ್ ಆಗಿದೆ. ಸೊ ಇವಾಗ ಸದ್ಯಕ್ಕೆ ಇವಾಗ ನಾವು ಇಲ್ಲಿ ಚೆನ್ನಾಗಿತ್ತು ಪ್ಲೇಸ್ ಅಂತ ಅಂದ್ಬಿಟ್ಟು ಇಲ್ಲೇ ಆಲ್ಮೋಸ್ಟ್ ಒಂದು ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೊ ರಿಟರ್ನ್ ಎಷ್ಟು ಗಂಟೆಗೆ ಹೋಗ್ತೀವಿ ಏನೋ ಒಂದು ಗೊತ್ತಿಲ್ಲ. ಸೊ ಇವಾಗ ಫಸ್ಟ್ ನಾವು ರೂಮ್ಗೆ ಹೋಗ್ತೀವಿ. ಹುಡುಗರೆಲ್ಲ ನೀರಲ್ಲಿ ಇಳ್ದಿದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಅಲ್ಲಿಂದ ನೋಡ್ತೀವಿ. ಡಿಪೆಂಡ್ಸ್ ಯಾರು ಗುರುನೋ ಅಂಕಿರಿಸ್ತವನೇ. ಬಟ್ ಸಕ್ಕತ್ತಾಗಿದೆ ಗೈಸ್. ಡ್ರೈವ್ ಇನ್ ಬೀಚ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇದೇ ಫಸ್ಟ್ ಟೈಮು. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇದು. ಸೊ ನೀವು ಏನಾದರೂ ಕಣ್ಣೂರು ಕಡೆ ಏನಾದ್ರು ಬಂತು ಅಂತ ಅಂದರೆ ಮಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಡ್ರೈವ್ ಇನ್ ಬೀಚು. ಇದ್ರ ಕಂಪ್ಲೀಟ್ ಹೆಸರು ಇಲ್ಲಿ ಓದ್ತೀನಿ ರೀ. ಇಲ್ಲಿರೋ ಪ್ಲೇಸಸ್ ಹೆಸರೆಲ್ಲ ಸ್ವಲ್ಪ ಹೇಳೋದಕ್ಕೊಂದು ಸ್ವಲ್ಪ ಆಗಲ್ಲ, ಟಂಗ್ ಟ್ವಿಸ್ಟರ್ ಥರ ಅನಿಸ್ಬಿಡುತ್ತೆ. ಅಭ್ಯಾಸ ಇಲ್ವಲ್ಲ ಅದಕ್ಕೆ. ನೋಡಿ ಇಲ್ಲಿ ಹಿಂಗಿದೆ. ಒಂದು ನಿಮಿಷ ಮುಳಪ್ಪಿಲಂಗಡ್ ಬೀಚ್, ಮುಳಪ್ಪಿಲಂಗಡ್ ಡ್ರೈವ್ ಇನ್ ಬೀಚ್ ಇದು. ಓಕೆ, ಸೊ ಸ್ಟೇ ಹತ್ರ ಬಂದಾದ್ಮೇಲೆ ಹಂಗೆ ಇವಾಗ ಒಂದು ದಿನ ಎಕ್ಸ್ಟೆಂಡು ಕೂಡ ಮಾಡಿದ್ವಿ. ಯಾಕಂದರೆ ನಾಳೆಗೆ ಒಂದು ಸ್ವಲ್ಪ ಮ್ಯಾನೇಜರ್ ಹೇಳ್ಬಿಟ್ಟೆ, ಆಗಲ್ಲ ಇವಾಗ ನೈಟ್ ರೈಡ್ ಮಾಡಬೇಕು. ಸೊ ಬಾಯ್ಸ್ ಒಂದು ಸ್ವಲ್ಪ ಟೈರ್ಡ್ ಆಗಿದ್ರಲ್ಲ, ಸೊ ಅದಕ್ಕೆ ಬೆಳಿಗ್ಗೆನೇ ಹೊಡೋಣ ಅಂತಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ. ಇಲ್ಲೇ ಪೈಪ್ ಇತ್ತು, ನೀರು ಹಾಕ್ಕೊಂಡು 4 ಗಾಡಿನ ಎಲ್ಲ ವಾಶ್ ಮಾಡಿ ಹಾಕಿದ್ವಿ. ಹುಡುಗರು ಊಟ ತರ್ತಾರೆ, ಊಟ ಮಾಡಿಬಿಟ್ಟು ಮಲ್ಕೊಳ್ತೀವಿ. ರೆಸ್ಟ್ ಮಾಡಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಸೊ ಇವತ್ತು ನೈಟು ಸ್ವಲ್ಪ ಬೇಗ ಮಲ್ಕೊಳ್ಳೋಣ. ಓಕೆ, ಸೊ ನಾಳೆ ಬೆಳಿಗ್ಗೆ ರೈಡ್ ಶುರು ಮಾಡಿದಾಗ ಸಿಗ್ತೀನಿ. ಇವಾಗ ಸದ್ಯಕ್ಕೆ ಗುಡ್ ನೈಟ್, ಬಾಯ್.